ನನ್ನ ಮಗನಿಗೆ ಏನಾಗಿದೆ ಎತ್ತ ಅಂತ ಹೇಳಿ ನಾನು ನಿಮಗೆಲ್ಲ ಹೇಳ್ತೀನಿ. ಆ್ಯಂಡ್ ಇದನ್ನದು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ಏನು ಮಾಡಿಟ್ಟಿದ್ಯೋ ಮಗಂಗೆ ನೀನು ಹಾಗೆ ಹೀಗೆ ಅಂತ. ಅಷ್ಟಕ್ಕೆ ನಾವಾಗಿ ಇದ್ದಿದ್ರಲ್ಲ ಯಾಗೆ ಬಾಳೋದು ರತ್ನನ್ ಪ್ರಪಂಚ, ಬಾಳೋದು ರತ್ನನ್ ಪ್ರಪಂಚ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ವಿಶೇಷ ಅಂತ ತಮ್ಮನೇಲಲ್ಲಿ ನೋಡಿದ್ದೀರ. ನನ್ನ ಮಗನಿಗೆ ಏನಾಗಿದೆ ಎತ್ತ ಅಂತ ಹೇಳಿ ನಾನು ನಿಮಗೆಲ್ಲ ಹೇಳ್ತೀನಿ. ಆ್ಯಂಡ್ ಅದಕ್ಕೆ ಮುಂಚೆ ಲೈಕ್ ಶೇರ್ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಹಾಗೆ ಸುಮ್ಮನೆ ಪ್ಲೇನಾಗಿ ಬಂದು ವೀಡಿಯೋ ನೋಡ್ಕೊಂಡು ಹೋಗೋದೆಲ್ಲ ಚೆನ್ನಾಗಿರೋದಿಲ್ಲ. ಒಂದು ಲೈಕ್ ಬಟನ್ ಒತ್ತಿದ್ರೆ ಏನೂ ಕಳ್ಕೊಳ್ಳೋದಿಲ್ಲ ನೀವುಗಳು. ಇವತ್ತು ಲಡ್ಡು ಸ್ಕೂಲಲ್ಲಿ ಇಂಟರ್ನ್ಯಾಷನಲ್ ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. 3 ಆಪ್ಷನ್ ಕೊಟ್ಟಿದ್ದರು, ಡಾಕ್ಟರ್, ನರ್ಸು ಮತ್ತು ಪೇಷಂಟ್ ಥರ ಏನಾದರೂ ಡ್ರೆಸ್ ಹಾಕ್ಕೊಂಡು ಬರ್ಬೋದು ಅಂತ ಹೇಳಿ. ಯೂಶಲಿ ಡಾಕ್ಟರ್ಸ್ಗಳದ್ದು ಎಲ್ಲರೂ ಕಾಮನಾಗಿ ಹಾಕ್ತಾರೆ. 90% ಜನ ಮಕ್ಕಳುಗಳು ಅದನ್ನೇ ಹಾಕ್ತಾರೆ. ಹೇಗಿದ್ದರೂ ಡಾಕ್ಟರ್ಸ್ ಕಿಟ್ ಇರುತ್ತೆ, ಒಂದು ಏಪ್ರನ್ ಹಾಕ್ಕೊಂಡು ಹೋಗೋದು, ಅದು ಸ್ಟೆಥೋಸ್ಕೋಪ್ ಹಾಕೊಳ್ಳೋದು, ಇದನ್ನು ಮಾಡ್ತಾರೆ. ಆ್ಯಂಡ್ ನರ್ಸ್ದು ಏನು ಜಾಸ್ತಿ ಡ್ರೆಸ್ಗಳು ಇರೋದಿಲ್ಲ, ಒಂದು ಇದನ್ನು ಹಾಕ್ಕೊಬಿಟ್ರೆ ಮುಗ್ದು ಹೋಗುತ್ತೆ ಅಷ್ಟೇ, ಗೌನ್ ಹಾಕ್ಕೊಂಡ್ರೆ ಅಂತ. ಅದಕ್ಕೆ ಪೇಷಂಟ್ ಲುಕ್ ಮಾಡೋಣ ಅಂಥೇಳಿ ಮಾಡಿದೆ. ಹೇಗಿದ್ರು ಅವನು ಹೇರ್ಸ್ ಎಲ್ಲ ಬೋಡ ಮಾಡಿಸಿರೋದ್ರಿಂದ ಗಜಿನಿ ಲುಕ್ ಕೊಡೋಣ ಫಸ್ಟು ಅಂತ ಅಂದ್ಕೊಂಡೆ. ಬಟ್ ಗಜಿನಿಗೆ ಜೊತೆನೇ ಇನ್ನೊಂದು ಸ್ವಲ್ಪ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದೀನಿ. ಅವನಿಗೆ ಏನು ಹೇಳಿ ಕಳಿಸಿದ್ದೀನಿ ಅಂದರೆ, ಹೆಲ್ಮೆಟ್ ವೇರ್ ಮಾಡ್ದಲೇ ಇರೋದ್ರಿಂದ ಆಕ್ಸಿಡೆಂಟ್ ಆಯಿತು, ಸೊ ಸೇಫ್ಟಿಗೆ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಹೇಳಿ ಕಳಿಸಿದ್ದೀನಿ. ಅಂದರೆ ಇದನ್ನು ಹೇಳು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಅವನಿಗೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಜನ ಅವನಿಗೆ ಇಷ್ಟಪಟ್ಟರು. ಬನ್ನಿ ಅದನ್ನು ಹೇಗೆ ಡ್ರೆಸ್ ಮಾಡಿದ್ದೀನಿ ಏನು ಅಂತೇಳಿ ನಿಮಗೆ ತೋರಿಸ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವನಿಗೆ ರೆಡಿ ಮಾಡಿ ಕಳಿಸೋಷ್ಟೊತ್ತಿಗೆ ಸಾಕು ಮಾಡಿಬಿಟ್ಟ. ಯಾಕಿದೆಲ್ಲ ಮಾಡ್ತಿದ್ಯಾ, ಏನಕ್ಕಮ್ಮ, ಸ್ಕೂಲಲ್ಲಿ ಏನು ಮಾಡ್ತಾರೆ, ಅದು ಇದು ಕ್ವೆಶನ್ಸ್ಗಳಂತೂ 1000 ಕೇಳ್ತಾ ಇದ್ದ. ಆ್ಯಕ್ಚುಲಿ ಮನೆಯಲ್ಲಿ ಏನೇನು ಐಟಮ್ಸ್ ಇತ್ತು ಅದರಲ್ಲೇನೇ ಇದು ಮಾಡಿದೆ. ಸ್ವಲ್ಪ ಕಣ್ಣು ಹತ್ರ ಲಿಪ್ಸ್ಟಿಕ್ನ ಸ್ಪ್ರೆಡ್ ಮಾಡಿದೆ, ಲೈಕ್ ಏನೋ ಪೆಟ್ಟಾಗಿದೆ ಅನ್ನೋ ಥರದಲ್ಲಿ. ಇನ್ನೊಂದು ಕೈಗೆ ಒಂದು ವೈಟ್ ಕಲರ್ ಕರ್ಚಿಫ್ನ ಸುತ್ತಬಿಟ್ಟು ಬ್ಯಾಂಡೇಜ್ ಕ್ಲಾತ್ನಲ್ಲಿ ಈ ಥರ ಫ್ರ್ಯಾಕ್ಚರ್ ಆಗಿರೋ ಥರ ಮಾಡಿದ್ದೀನಿ. ಆ್ಯಂಡ್ ತಲೆಗೆ ಬಂದು ಐಲೈನರಲ್ಲಿ ಈ ಗಜಿನಿದು ಹೇಗೆ ಸ್ಟಿಚಸ್ ಬಂದಿರುತ್ತೆ ಅದನ್ನು ಮಾಡಿದ್ದೀನಿ. ಆ್ಯಂಡ್ ಇದಕ್ಕೂ ಕೂಡ ಒಳಗಡೆ ಕಾಟನ್ ಬ್ಯಾಡ್ಸ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬ್ಯಾಂಡೇಜ್ ಕ್ಲಾತ್ನ ರ್ಯಾಪ್ ಮಾಡಿ ಅದ್ರ ಮೇಲ್ಗಡೆ ಸ್ವಲ್ಪ ಲಿಪ್ಸ್ಟಿಕ್ನ ಅದಕ್ಕೆ ರಬ್ ಮಾಡಿದೆ, ರಿಯಲ್ ಲುಕ್ ಬರೋ ಅನ್ನೋ ರೀತಿಯಲ್ಲಿ. ಒಂಥರ ಚೆನ್ನಾಗಂತೂ ಕಾಣಿಸ್ತಿದ್ದ. ಆ್ಯಕ್ಚುಲಿ ನೋಡಿರೋರು ಎಲ್ಲರೂ ಸರ್ಪ್ರೈಸ್ ಆದರೂ ಮಾತ್ರ ಚೆನ್ನಾಗಿದೆ. ಅಮ್ಮನೂ ಕೂಡ ಸರಿ ಬಂದರು. ಪುಟ್ಟಮಲ್ಲಿ ಅಂತ ನೀನು ಒಂದು ರೀಲ್ಸ್ ಮಾಡ್ತೀನಿ, ಒಂದು ಸ್ವಲ್ಪ ಸೀರಿಯಸ್ ಆಗಿ ಪೋಸ್ ಕೊಡೋ ಲಡ್ಡು ಅಂದರೆ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಒಂದು ಫೋಟೋಗೂ ಒಂದು ವೀಡಿಯೋಗೂ ಪೋಸ್ ನೆಟ್ಟು ಕೊಡಲಿಲ್ಲ. ನೋಡ್ಕೊಂಡು ಬಂದ್ರಲ್ಲ ಲಡ್ಡೂನ ಹೇಗೆ ರೆಡಿ ಮಾಡಿದ್ದೀನಿ ಅಂಥೇಳಿ. ಅವನನ್ನು ಹೋಗಿ ಇವಾಗ ಸ್ಕೂಲ್ನಲ್ಲಿ ಡ್ರಾಪ್ ಮಾಡಿಬಿಟ್ಟು ಬಂದೆ. ಇಂಟ್ರೋ ತೊಗೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಹೇಗೆ ಪ್ಲ್ಯಾನ್ ಮಾಡಿದ್ದು ಅಂದರೆ ಸಡನ್ನಾಗಿ ಥಿಂಕ್ ಬಂದಿದ್ದು. ಯೂಶ್ವಲಿ ಎಲ್ಲರೂ ಡಾಕ್ಟರ್ ಡ್ರೆಸ್ ಹಾಕ್ತಾರೆ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದು. ಹೇಗಿದ್ದರೂ ತಲೆನಲ್ಲಿ ಕೂದಿರಲಿಲ್ವ, ಸ್ವಲ್ಪ ಗಜನಿ ಲುಕ್ ಕೊಡೋಣ ಅಂತ ಹೇಳ್ಬಿಟ್ಟು ಅದು ಸ್ಟಿಚ್ ಮಾರ್ಕ್ ಎಲ್ಲ ಕಾಣೋ ಥರ ಮಾಡಿದೆ. ಆಮೇಲೆ ಇನ್ನೊಂದು ಸ್ವಲ್ಪ ಇರಲಿ ಅಂತ ಹೇಳಿಬಿಟ್ಟು ಆ ಥರ ಡ್ರೆಸ್ಅಪ್ ಮಾಡಿದೆ. ಹೇಗಿದ್ದರೂ ಮನೆಯಲ್ಲಿ ಬ್ಯಾಂಡೇಜ್ ಎಲ್ಲ ಇತ್ತು ಅಂದ್ಬಿಟ್ಟು ಅದನ್ನೇ ರ್ಯಾಪ್ ಮಾಡಿದೆ ನಾನು. ಫಸ್ಟ್ ನೋಡಿದ್ದೇನೆ ನಮ್ಮ ಮಾವ ಆ್ಯಕ್ಚುಲಿ ವಾಶ್ರೂಮಿಂದ ಬರ್ತಿದ್ದಂಗೆ ನೋಡ್ಬಿಟ್ಟು ಶಾಕಾಗಿ ಹೋಗ್ಬಿಟ್ರು, ಏನು ಇದು ಏನಾಯ್ತೀನಿ ಅಂತಂದು ಅಂತ. ಆ್ಯಂಡ್ ಆಮೇಲೆ ಅಮ್ಮಂಗೆ ಕಾಲ್ ಮಾಡಿದೆ, ಅಮ್ಮನೂ ವೀಡಿಯೋ ಕಾಲಲ್ಲಿ ಶಾಕಾಗಿ ಹೋಗಿದ್ರು, ನಿಜವಾಗ್ಲೂ ಬಿದ್ದುಬಿಟ್ಟಿದ್ದಾನೆ ಅಂತ. ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ಏನು ಮಾಡಿಟ್ಟಿದ್ಯೋ ಮಗಂಗೆ ನೀನು ಹಾಗೆ ಹೀಗೆ ಅಂತ. ಅದನ್ನು ಆ್ಯಕ್ಚುಲಿ ಕಟ್ ಮಾಡಿದ್ದೀನಿ, ಬೇಡ ತುಂಬ ಬೈತಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕರ್ಕೊಂಡು ಹೋಗ್ಲಾಗ್ಲೂ ನಮ್ಮ ಬಿಲ್ಡಿಂಗಲ್ಲಿ ಎಲ್ಲರೂ ಬಂದು ನೋಡಿದ್ರು. ಆ್ಯಕ್ಚುಲಿ ಅಂದರೆ ಯೂಶ್ವಲಿ ಲಡ್ಡು ಬಂದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾನೆ, ನಿಜವಾಗ್ಲೂ ಬಿದ್ದುಬಿಟ್ಟಿದ್ದಾನೇನೋ, ಇಷ್ಟೊಂದು ಹರ್ಟ್ ಆಗಿದೆಯಲ್ಲ ಅಂದ್ಕೊಂಡು ಅಂತ ಹೇಳಿದ್ರು. ಇಲ್ಲ ಹೀಗೆ ಅಂದಾಗ ಅವ್ರುಗಳು ಎಲ್ಲ ನೋಡಿ ಖುಷಿಪಟ್ಟರು. ಸ್ಕೂಲಲ್ಲಿ ಆ್ಯಕ್ಚುಲಿ ಫಸ್ಟ್ ಅವ್ರ ಟೀಚರ್ ನೋಡಿದ ತಕ್ಷಣವೇ ಇಷ್ಟೊಂದು ಹರ್ಟ್ ಆಗಿದೆ, ಯಾಕೆ ಸ್ಕೂಲಿಗೆ ಕರ್ಕೊಂಬಂದಿದ್ದೀರಾ, ಬೇಡದಿತ್ತು ಅಂತ ಹೇಳಿದ್ರು. ಆಮೇಲೆ ಲಡ್ಡುನೂ ಸ್ಮೈಲ್ ಮಾಡ್ತಿದ್ದ, ನಾನು ಸ್ಮೈಲ್ ಮಾಡ್ತಿರೋದು ನೋಡ್ರಿ, ಫ್ಯೂ ಸೆಕೆಂಡಿಗೆ ಅವ್ರಿಗೆ ಮರ್ತೋಗ್ಬಿಡ್ತು ಇವತ್ತು ನಾವೇ ಹೇಳಿದ್ದೀವಿ ಡ್ರೆಸ್ ಮಾಡ್ಕೊಂಡು ಬರಲಿಕ್ಕೆ ಅಂತಂದು ಅಂತ.
ಚೆನ್ನಾಗಿ ಅನಿಸ್ತಿತ್ತು. ತುಂಬ ಜನ ಇಷ್ಟಪಟ್ಟರು. ನಾನು ಬರುವಾಗಲೂ ನೋಡಿದೆ, ಸ್ವಲ್ಪ ಜನ ಎಲ್ಲ ಡಾಕ್ಟರ್ಸ್ ಡ್ರೆಸ್ಸೇ ಹಾಕ್ಕೊಂಡು ಹೋಗ್ತಾಯಿದ್ರು. ನೋಡಬೇಕು ಇವತ್ತು ಕ್ಲಾಸಲ್ಲಿ ಏನಾಗಿರುತ್ತೆ ಏನು ಅಂಥೇಳಿ. ಸ್ಕೂಲಿಂದ ಅವನನ್ನು ಬಿಟ್ಟು ಬಂದಮೇಲೆ ಲಡ್ಡು ಸ್ಕೂಲಿಂದ ಏನು ಬುಕ್ಸ್ಗಳು ಕೊಟ್ಟಿದ್ರು ರ್ಯಾಪ್ ಮಾಡಬೇಕಿತ್ತು, ಅದನ್ನು ಮಾಡಿದ್ದೀನಿ. ಎಷ್ಟು ಬುಕ್ಸ್ ಕೊಟ್ಟಿದ್ದಾರೆ ಅಂದರೆ ಅದು ಏನೇನು ಓದ್ತಾನೋ ಅವನು ಅಂತೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆನೇ ಬುಕ್ಸ್ ಇತ್ತು. ಆ್ಯಕ್ಚುಲಿ ಇದನ್ನು ರ್ಯಾಪ್ ಮಾಡಿ ನಾನು ಕೊಟ್ಟು ಕಳಿಸ್ದೆ. ಇದಾದಮೇಲೆ ಮತ್ತೆ ಇನ್ನೊಂದು ಬಂಚ್ ಕೊಟ್ಟರು. ಇಷ್ಟೊಂದು ಇದೆಯೇನಪ್ಪ ಅಂತ ಅನಿಸು. ಅದು ಒಂದೊಂದು ದಪ್ಪ ಬುಕ್ ಇದೆ. ಅಯ್ಯೋ, ನಮಗೆಲ್ಲ ಎಷ್ಟಿತ್ತು ಬುಕ್ಕು, ಇದನ್ನು ಹೊತ್ಕೊಳ್ಳೋ ಅಷ್ಟೊತ್ತಿಗೆ ಅವ್ರು ಬೆನ್ನು ಬಿದ್ದೋಗಿರುತ್ತೆ ಅಂತ ಅನ್ನಿಸ್ಬಿಡ್ತು. ಐ ಹೋಪ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಹೇಳಿಬಿಟ್ಟು, ಇಷ್ಟ ಆಗಿದರೆ ಒಂದು ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಕೀಪ್ ಸಪೋರ್ಟಿಂಗ್.